ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಮೈಂಡಲ್ಲಿ, ಹಾಗೆ ನೀವು ಯಾವ ವ್ಯಕ್ತಿ ಮೇಲೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿಯ ಮನಸ್ಸಲ್ಲಿ ಮತ್ತು ನಿಮ್ಮ ಮನಸ್ಸಲ್ಲಿ ನಿಮ್ಮ ಆಲೋಚನೆಗಳು ಏನಿದೆ ಈ ಒಂದು ಪ್ರೀತಿಯಲ್ಲಿ ಅಥವಾ ಈ ಒಂದು ಸಂಬಂಧದಲ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಯಾರಿಗೆ ಪರ್ಸ್ನಲ್ ಆಗಿ ಟ್ಯಾರೋ ಕನ್ಸಲ್ಟೇಷನ್ ತೊಗೊಳ್ಬೇಕು ಅಥವಾ ಪೆಂಡುಲಮ್ ಕನ್ಸಲ್ಟೇಷನ್ ತೊಗೊಳ್ಬೇಕು ಅಥವಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಆದಷ್ಟು ಪ್ರತಿಯೊಬ್ಬರೂ ಅಷ್ಟೇ ವಾಟ್ಸಪ್ಪಲ್ಲಿನೇ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಡೈರೆಕ್ಟಾಗಿ ಕಾಲ್ ಮಾಡಬೇಡಿ. ನಿಮಗೆ ಆದಷ್ಟು ಬೇಗ ಆನ್ಸರ್ ಸಿಗಬೇಕು ಅಥವಾ ನಿಮಗೆ ಒಂದು ರಿಪ್ಲೈ ಸಿಗಬೇಕು ಬೇಗ ಅಂತಿದ್ರೆ ವಾಟ್ಸಪ್ಪಲ್ಲೇ ನಿಮಗೆ ಆದಷ್ಟು ಬೇಗ ರಿಪ್ಲೈ ಸಿಗುವಂಥದ್ದು. ಕಾಲ್ ಮಾಡಿದರೆ ನಿಮಗೆ ರಿಪ್ಲೈ ಸಿಗಲ್ಲ. ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಓಕೆ? ಸೊ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಚಾನಲ್ಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ನೀವು ವಿಸಿಟ್ ಮಾಡ್ತಾ ಇದ್ರೆ ನೋಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಈ ಒಂದು ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರಾ, ಹಾಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ಗಳು ಮಾಡ್ತೀರಾ. ರಿಯಲಿ ನನಗಂತೂ ತುಂಬಾ ಹ್ಯಾಪಿ ಆಗುತ್ತೆ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ನೋಡಲಿಕ್ಕೆ ಅಥವಾ ರಿಪ್ಲೈ ಮಾಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಹಾಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಅವರು ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ? ಈ ಒಂದು ರೀಡಿಂಗ್ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುವಂಥದ್ದು, ಓಕೆನಾ? ಬರೀ ರಿಲೇಶನ್ಶಿಪ್ ಅಂತ ಅಲ್ಲ, ಇಲ್ಲಿ ಫ್ರೆಂಡ್ಸ್ ಕೂಡ ನೋಡ್ಬೋದು ಅಥವಾ ನಿಮಗೆ ಯಾವ ರಿಲೇಟೆಡಲ್ಲಿ ಅಂದರೆ ನಿಮಗೆ ಯಾವ ವ್ಯಕ್ತಿ ಮೇಲೆ ಈ ಒಂದು ರೀಡಿಂಗ್ನ ನೋಡಬೇಕಂತ ಅನಿಸುತ್ತೆ ಅವರು ಆ ಒಂದು ವ್ಯಕ್ತಿಯ ಫೋಟೋ ಅಥವಾ ಆ ವ್ಯಕ್ತಿಯ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಹಾಗೆ ನಾನು ಯಾವಾಗ ಕ್ಯಾಂಡಲ್ ಫ್ಲೇಮ್ನ ಹಚ್ತೀನಿ ಆವಾಗ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಬೇಕಾಗತ್ತೆ, ಓಕೆ? ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆ ಒಂದು ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಆದಿಪರಾಶಕ್ತಿ ಜಗನ್ಮಾತೆ. ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಮನಸ್ಸಲ್ಲಿ ಅಥವಾ ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಮತ್ತು ಅವರ ಆಲೋಚನೆ ಏನಿದೆ, ಓಕೆ? ಇಲ್ಲಿ ತುಂಬಾ ಸೈಲೆನ್ಸ್ ಕಾಣಿಸ್ತಾ ಇದೆ. ಸ್ಪೈ ಮಾಡ್ತಾ ಇದ್ದಾರೆ ನಿಮ್ಮನ್ನು ಅವರು. ನಿಮಗೆ ಗೊತ್ತಿಲ್ಲದೇನೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ದಟ್ ಮೀನ್ಸ್ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಬೇರೆಯವ್ರ ಮುಖಾಂತರ ಅದು ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ನೀವೇನು ಮಾಡ್ತೀರಾ, ನಿಮ್ಮ ಕರೆಂಟ್ ಎನರ್ಜೀಸ್ ಇರ್ಬೋದು, ಸಿಚುವೇಶನ್ ಇರ್ಬೋದು, ಯಾವ ಥರ ಇದೆ ಅಂತ ಹೇಳಿ ಪ್ರತಿಯೊಂದೂ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಓಕೆ? ಓಕೆ, ಅವರ ಆಲೋಚನೆ ಅಂತ ಹೇಳಿದರೆ ಇಲ್ಲಿ ಏನು ಮಾಡಬೇಕು ಅನ್ನೋವಂಥದ್ದು ಕನ್ಫ್ಯೂಷನ್ಸ್ ತುಂಬಾ ಇದೆ ಇಲ್ಲಿ, ಓಕೆನಾ? ಸೊ ತುಂಬ ಜನದ ಹತ್ರ ಅವರು ಅಡ್ವೈಸ್ ಕೇಳ್ತಾ ಇರ್ಬೋದು, ಏನು ಮಾಡಬಹುದು ಅಥವಾ ಏನು ಮಾಡಿದರೆ ಒಳ್ಳೆಯದಾಗತ್ತೆ ಅಥವಾ ಹೇಗೆ ಅನ್ನೋವಂಥದ್ದನ್ನ ಇಲ್ಲಿ ತುಂಬ ಜನರ ಹತ್ರ ಅವರು ಏನು ಅಡ್ವೈಸ್ ತೊಗೊಳ್ತಾ ಇದ್ದಾರೆ ಅಥವಾ ನೀವು ಅಡ್ವೈಸ್ನ ತೊಗೊಳ್ತಾ ಇರ್ಬೋದು, ಏನು ಮಾಡಬಹುದು ಈ ಒಂದು ಸಂಬಂಧದಲ್ಲಿ ಅಥವಾ ಈ ಒಂದು ಪ್ರೀತಿಯಲ್ಲಿ ಅಂತ ಹೇಳಿ. ತುಂಬ ಆಲೋಚನೆಗಳಿದೆ. ಸಡನ್ ನಿರ್ಧಾರಗಳು ಬೇಡ, ಸ್ವಲ್ಪ ಆಲೋಚನೆ ಮಾಡೋಣ ಅನ್ನೋವಂಥದ್ದು ಮೈಂಡಲ್ಲಿ ಬರ್ತಿದೆ. ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳ್ತಿರ್ಬೋದು, ಸ್ವಲ್ಪ ಟೈಮ್ ತಗೋ, ಈ ಒಂದು ಸಂಬಂಧದಲ್ಲಿರ್ಬೋದು, ಪ್ರೀತಿ ವಿಷಯದಲ್ಲಿರ್ಬೋದು, ಸ್ವಲ್ಪ ಟೈಮ್ ತಗೋ ಅಂತ ಹೇಳಿ ನಿಮಗೆ ಹೇಳ್ತಾ ಇರುವಂಥದ್ದು.
ಇಲ್ಲಿ ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಸ್ವಲ್ಪ ಬೇರೆಯವ್ರು ಹೇಳೋ ಮಾತನ್ನು ಕೇಳೋ ಅಂಥದ್ದು ಜಾಸ್ತಿ ಆಗಿದೆ ಇತ್ತೀಚಿನ ದಿನದಲ್ಲಿ. ಓಕೆ, ನಿಮ್ಮ ಪರ್ಸ್ನಲ್ ಎಲ್ಲ ವಿಷಯಗಳನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ರಿಲೇಟೆಡಲ್ಲಿ, ಅಥವಾ ನಿಮ್ಮ ಪರ್ಸ್ನಲ್ ನಿಮ್ಮ ಎಲ್ಲ ರಿಲೇಷನ್ಶಿಪ್ಪಲ್ಲಿ ನಡೀತಿರೋಂಥ ಎಲ್ಲ ವಿಷಯಗಳನ್ನು ಬೇರೆಯವ್ರ ಹತ್ರ ನೀವಿಲ್ಲಿ ಶೇರ್ ಮಾಡ್ಕೊಳ್ತಿದ್ದೀರಾ, ಅದು ನಿಮ್ಮ ಪರ್ಸನ್ಗೆ ಇಷ್ಟ ಆಗ್ತಾ ಇಲ್ಲ. ಸೊ ಆ ರಿಲೇಟೆಡಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳಾಗ್ತಾ ಇರ್ಬೋದು. ಇಲ್ಲಿ ಓಪನ್ ಮೈಂಡೆಡ್ ಕಾಣಿಸ್ತಾ ಇಲ್ಲ. ಓಕೆ, ತುಂಬ ಸೀಕ್ರೆಟ್ಸ್, ಕಮ್ಯುನಿಕೇಷನ್ ತುಂಬಾ ಲೋ ಕಾಣಿಸ್ತಾ ಇದೆ ಇಲ್ಲಿ. ಕಮ್ಯುನಿಕೇಷನ್ ನಿಮ್ಮ ಪರ್ಸನ್ ಜೊತೆ ನೀವು ಮಾತಾಡ್ದೇನೆ ತುಂಬ ದಿನಗಳು ಆಯಿತು ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಫೀಲಿಂಗ್ಸ್ನ ನೀವು ಅವ್ರ ಮೇಲಿರುವಂಥ ಫೀಲಿಂಗ್ಸ್ ಇರ್ಬೋದು ಅಥವಾ ಅವರಿಗೆ ನಿಮ್ಮ ಮೇಲಿರುವಂಥ ಫೀಲಿಂಗ್ಸ್ ಇರ್ಬೋದು, ಪ್ರತಿಯೊಂದು ಇಲ್ಲಿ ಸ್ಟಾಪ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಓಕೆ, ಈ ಒಂದು ವ್ಯಕ್ತಿಗೆ ಏನು ಮಾಡಿದರೂ ಅಷ್ಟೇ ವೇಸ್ಟ್ ಅನ್ನೋವಂಥದ್ದು ನಿಮ್ಮ ಮೈಂಡಲ್ಲಿ ಅಥವಾ ಆ ಒಂದು ವ್ಯಕ್ತಿಯ ಮೈಂಡಲ್ಲಿ ಬರ್ತಾ ಇರುವಂಥದ್ದು. ಓಕೆ, ತುಂಬ ಇಲ್ಲಿ ಮೂಡಿ ಅಂತ ಕಾಣಿಸ್ತಾ ಇದೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಓಕೆನಾ, ಇಲ್ಲಿ ಬರೋವಂಥ ಎನರ್ಜೀಸ್ ಬರೀ ನಿಮ್ಮದು ಮಾತ್ರ ಅಂತಲ್ಲ ಅಥವಾ ನಿಮ್ಮ ಪರ್ಸನ್ ಮಾತ್ರ ಅಂತಲ್ಲ, ಇಲ್ಲಿ ನಿಮ್ಮಿಬ್ಬರದ್ದು ಎನರ್ಜೀಸ್ ಬರ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅದನ್ನು ನೀವು ತಗೊಳ್ಬೇಕಾಗತ್ತೆ. ತುಂಬ ಮೂಡ್ ಸ್ವಿಂಗ್ಸ್, ಗಳಿಗೆಗೆ ಒಂದೊಂದು ಮನಸ್ಸು, ಗಳಿಗೆಗೆ ಒಂದೊಂದು ಯೋಚನೆಗಳು ಬರ್ತಾ ಇದೆ. ಇಲ್ಲಿ ಆಸ್ಟ್ರಾಲಜರ್ ಅಂದರೆ ಭವಿಷ್ಯನ ನಂಬುವಂಥದ್ದು, ಕರ್ಮ ಬಿಲೀವರ್ ಕಾಣಿಸ್ತಾ ಇದ್ದಾರೆ. ಫ್ಯೂಚರ್ ಬಗ್ಗೆ ತುಂಬ ಯೋಚನೆಗಳು ಬರ್ತಾ ಇದೆ ಇಲ್ಲಿ. ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು, ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಹೇಗೆ ನೆಕ್ಸ್ಟ್ ಫ್ಯೂಚರ್ ಅಂತ ಹೇಳಿ. ಓಕೆ, ಇಲ್ಲಿ ಏನೋ ಒಂದು ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಏನೋ ಒಂದು ಲೈಫಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ತಗೊಳ್ಬೇಕು ಅನ್ನೋವಂಥದ್ದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ಆಲ್ರೆಡಿ ನಿಮ್ಮಿಂದ ಸಪ್ರೇಟ್ ಆಗಿದ್ದಾರೆ, ಬಟ್ ಅವರ ನೆನಪು ನಿಮಗೆ ತುಂಬಾ ಇತ್ತೀಚಿನ ದಿನದಲ್ಲಿ ಕಾಡ್ತಾ ಇದೆ. ಆ ಒಂದು ನೆನಪಿಂದ ಹೊರಗೆ ಬರಲಿಕ್ಕೆ ಕಷ್ಟಪಡ್ತಾ ಇದ್ದೀರಾ, ತುಂಬ ಡಿಪ್ರೆಷನ್ ಆಗಿದ್ದೀರಾ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಬಟ್ ಅದು ಮುಗ್ದೋದಂಥ ಅಧ್ಯಾಯ, ಅದನ್ನು ಫಸ್ಟು ನೆನ್ಪಿಟ್ಕೊಳ್ಳಿ. ಆ ವ್ಯಕ್ತಿ ನಿಮಗೆ ನೆನಪಾಗ್ತಾ ಇರ್ಬೋದು, ಬಟ್ ನಿಮ್ಮ ಲೈಫಲ್ಲಿ ಅದು ಮುಗ್ದೋಗಿರೋವಂಥ ಅಧ್ಯಾಯ ಅಂತ ಹೇಳಿ ಅದನ್ನು ಬಿಲೀವ್ ಮಾಡಬೇಕಾಗತ್ತೆ. ಓಕೆ, ನಿಮ್ಮ ಲೈಫ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಿಮ್ಮ ಲೈಫ್ ಹೇಗಾದರೂ ಚಿಂತೆ ಇಲ್ಲ, ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ ಕೆಲವೊಬ್ಬರು. ಓಕೆ, ನಿಮ್ಮ ಲೈಫ್ ಬಗ್ಗೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಇಲ್ಲಿ. ಪ್ರಾಬ್ಲಮ್ಸ್ ಬಗ್ಗೆನೇ ಇಲ್ಲಿ ತುಂಬ ಜನ ಯೋಚನೆ ಮಾಡ್ತಿದ್ದಾರೆ. ಹೇಗೆ ಈ ಒಂದು ಪ್ರಾಬ್ಲಮ್ಸಿಂದ ಹೊರಗೆ ಬರೋದು ಹೇಗೆ, ಈ ಒಂದು ಸಿಚುವೇಶನಿಂದ ಹೊರಗೆ ಬರೋದು ಹೇಗೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಇಲ್ಲಿ ಮೈಂಡಲ್ಲಿ ಬರ್ತಿರೋವಂಥದ್ದು, ಆಲೋಚನೆಗಳು ಬರ್ತಿರೋವಂಥದ್ದು. ಬಿ ಸ್ಟ್ರಾಂಗ್, ಬಿ ಪಾಸಿಟಿವ್ ಅಂತ ಹೇಳ್ತೀನಿ. ಓಕೆ, ಸಮಸ್ಯೆ ಇದೆ ಅಂತ ಹೇಳಿದರೆ ಆ ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸಮಸ್ಯೆ ಯಾವಾಗ ಶುರು ಆಗುತ್ತೆ ಆ ಕ್ಷಣದಲ್ಲೇ ಪರಿಹಾರನೂ ಇರುತ್ತೆ. ನೀವು ಆ ಪರಿಹಾರದ ಬಗ್ಗೆ ಯೋಚನೆ ಮಾಡಲ್ಲ, ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ಓಕೆ, ಸೊ ಯಾ ಇಲ್ಲಿ ಎ ಲೆಟರ್, ಕೆ ಲೆಟರ್,
ಎಕ್ಸ್ ಲೆಟರ್ ಬರ್ತಾ ಇದೆ ಇಲ್ಲಿ. ಎಕ್ಸ್ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ ಬಗ್ಗೆನೂ ನೀವಿಲ್ಲಿ ಯೋಚನೆ ಮಾಡ್ತಾ ಇರ್ಬೋದು. ಓಕೆ, ಆಲ್ರೆಡಿ ಹೇಳಿದೆ ನಾನು, ನಿಮ್ಮ ಬಿಟ್ಟು ಹೋಗಿರೋವಂಥ ವ್ಯಕ್ತಿ ಯಾರಿದ್ದಾರೆ ಅವ್ರ ಬಗ್ಗೆ ಯೋಚನೆ ತುಂಬ ಬರ್ತಿದೆ ಅಂಥೇಳಿ. ಸೊ ಇಲ್ಲಿ ಎಕ್ಸ್ ಬಗ್ಗೆ, ಎಕ್ಸ್ ಲವರ್, ಎಕ್ಸ್ ಫ್ರೆಂಡ್ ಅವ್ರ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು. ಗರ್ಲ್ ಫ್ರೆಂಡ್ ಇರ್ಬೋದು, ಬಾಯ್ ಫ್ರೆಂಡ್ ಇರ್ಬೋದು. ಓಕೆ, ಅವ್ರ ಬಗ್ಗೆ ತುಂಬ ಆಲೋಚನೆ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಎಲ್ ಲೆಟರ್, ಆರ್, ನೆಕ್ಸ್ಟ್ ಡಿ ಲೆಟರ್, ಎಮ್ ಲೆಟರ್, ಎನ್, ಓಕೆ, ವಿ, ಜಿ, ಐ ಲೆಟರ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಓಕೆ, ನಿಮ್ಮ ಪರ್ಸನ್ ತುಂಬಾ ಇಲ್ಲಿ ಮೈಂಡ್ ಡಿಸ್ಟರ್ಬ್ ಆಗಿರೋವಂಥದ್ದು ಅಥವಾ ನಿಮಗೆ ಮೈಂಡ್ ಡಿಸ್ಟರ್ಬ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ತುಂಬ ಪೊಸೆಸಿವ್ ಇದ್ದಾರೆ. ಓಕೆ, ನೀವು ಅವ್ರ ಜೊತೆ ತುಂಬ ಕ್ಲೋಸಾಗಿ ಮಾತಾಡೋವಂಥದ್ದಾಗಿರಲಿ ಅಥವಾ ಅವ್ರ ಹತ್ರ ನೀವು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋವಂಥದ್ದು, ಓಪನ್ ಮೈಂಡಲ್ಲಿ ನೀವು ಮಾತಾಡ್ತಾ ಇಲ್ಲ, ಅದು ಸ್ವಲ್ಪ ಅವರಿಗೆ ಮನಸ್ಸಲ್ಲಿ ಇದೆ ಅಂತ ಹೇಳ್ಬೋದು ನಿಮ್ಮ ಮೇಲೆ. ಅಂದರೆ ಈ ವ್ಯಕ್ತಿ ನನ್ನ ಜೊತೆ ಮಾತಾಡಲ್ಲ. ನೀವು ಇಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಪರ್ಸನ್ ನೀವು ಇಲ್ಲಿ ತುಂಬ ನೆಗ್ಲೆಕ್ಟ್ ಮಾಡ್ತೀರಾ, ಬೇರೆ ಪರ್ಸನ್ ಜೊತೆ ತುಂಬ ಹ್ಯಾಪಿಯಾಗಿ ನೀವು ಇರ್ತೀರಾ, ಅಥವಾ ನಿಮ್ಮ ಪರ್ಸನ್ ಆ ಥರ ಒಂದು ಮೆಂಟಾಲಿಟಿ ಇರ್ಬೋದು ಅಥವಾ ಆ ಥರ ನೀವು ನಿಮ್ಮ ಪರ್ಸನ್ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ಅದರಿಂದ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಗ್ಯಾಪ್ ಬರ್ತಿದೆ ಅಥವಾ ಒಂದು ಮನಸ್ತಾಪಗಳು ಬರ್ತಿದೆ ಅಂತಲೇ ಹೇಳ್ಬೋದು. ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಅಥವಾ ನಿಮ್ಮನ್ನು ಅಷ್ಟು ಹಚ್ಕೊಳ್ಳೋದಿಲ್ಲ, ಬೇರೆ ವ್ಯಕ್ತಿಗಳ ಬಗ್ಗೆ ತುಂಬ ಆಲೋಚನೆ ಮಾಡ್ತಿರ್ತಾರೆ, ತುಂಬ ಅವರನ್ನು ಹಚ್ಕೊಂಡಿರ್ತಾರೆ. ಸೊ ಅದಿಲ್ಲಿ ನಿಮಗೆ ಸ್ವಲ್ಪ ನಿಮ್ಮ ಲೈಫಿಗೆ ಸ್ಪಾಯ್ಲ್ ಮಾಡ್ತಾ ಇರ್ಬೋದು ಅಂತ ಕಾಣಿಸ್ತಾ ಇದೆ ಇಲ್ಲಿ. ತುಂಬ ಪೊಸೆಸಿವ್ ಇದ್ದಾರೆ. ನನ್ನ ಪರ್ಸನ್ ಅಂತ ಹೇಳಿದ್ರೆ ಅವರು ನನಗೆ ಟೈಮ್ ಕೊಡಬೇಕು. ಏನೋ ಇಲ್ಲಿ ಒಂದು ರಿಲೇಶನ್ಶಿಪ್ ಅಂತ ಹೇಳುವಾಗ ಟೈಮಿಂಗ್ ಕೊಡುವಂಥದ್ದು, ಟೈಮ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಓಕೆ, ಆ್ಯಕ್ಚುಲಿ ಇಲ್ಲಿ ಪ್ರತಿಯೊಬ್ಬ ಪರ್ಸನ್ ಕೂಡ ಅದೇ ಥರನೇ ಎಕ್ಸ್ಪೆಕ್ಟ್ ಮಾಡೋದು ಅಲ್ವಾ. ಸೊ ಇಲ್ಲಿ ಟೈಮ್ ಬೇಕು, ನಿಮ್ಮ ಒಂದು ಟೈಮ್ನೇ ಅವರು ಏನು ನಿಮ್ಮಲ್ಲಿ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಟೈಮ್ನ ಅವರು ತುಂಬಾ ವ್ಯಾಲ್ಯೂ ಮಾಡ್ತಾರೆ, ನಿಮ್ಮ ಟೈಮ್ನ ಅವರು ತುಂಬ ಕೇಳ್ತಾ ಇರ್ತಾರೆ, ನನಗೋಸ್ಕರ ಟೈಮ್ ಕೊಡಿ, ನನ್ನ ಜೊತೆ ಮಾತಾಡಿ ಅಂತ ಹೇಳಿ. ಬಟ್ ನೀವು ಇಲ್ಲಿ ಅದನ್ನು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಅವ್ರು ನಿಮ್ಮ ಹತ್ರ ರಿಕ್ವೆಸ್ಟ್ ಕೂಡ ಮಾಡಿರ್ಬೋದು ಅಂತ ಕಾಣಿಸ್ತಾ ಇದೆ ಇಲ್ಲಿ. ನನಗೋಸ್ಕರ ಟೈಮ್ ಕೊಡಿ, ಸ್ವಲ್ಪ ನನ್ನ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಅಂತೇಳಿ. ನೀವಿಲ್ಲಿ ಅದಕ್ಕೆ ಓಕೆ ಮಾಡ್ತಾ ಇಲ್ಲ. ಓಕೆ, ಸೊ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆಗಿದ್ದೀರಾ. ಸೊ ಆ ರಿಲೇಟೆಡಲ್ಲಿ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಮನಸ್ತಾಪಗಳು ಬಂದಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಆ್ಯಂಡ್ ರಾಶಿಗಳು ಬಂದುಬಿಟ್ಟು ಧನಸ್ಸು ರಾಶಿ, ಮೀನರಾಶಿ, ಕರ್ಕಾಟಕ, ಹಾಗೆ ತುಲಾ, ಕನ್ಯಾ ರಾಶಿ, ವೃಶ್ಚಿಕ, ಈ ಒಂದು ರಾಶಿಗಳ ಪ್ರೆಸೆನ್ಸ್ ಇದೆ ಇಲ್ಲಿ. ಇಲ್ಲಿ ಪ್ರೀತಿ ಅನ್ನೋದಕ್ಕಿಂತ ನಿಮ್ಮಿಬ್ಬರ ಮಧ್ಯೆ ಒಂದು ಏನು ಹೇಳ್ಬೋದು, ನಾನು ಹೇಳ್ದಾಗೆ ಕೇಳಬೇಕು ಅಥವಾ ಪ್ರೀತಿಗಿಂತ ಇಲ್ಲಿ ಬೇರೆ ಏನೋ ನಿಮ್ಮಿಬ್ಬರ ಮಧ್ಯೆ ನಡೀತದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಪ್ರೀತಿ ಇಲ್ಲ ನಿಮ್ಮಿಬ್ಬರ ಮಧ್ಯೆ, ಬಟ್ ಇಲ್ಲಿ ನಾನು ಹೇಳ್ದಾಗೆ ಕೇಳ್ಕೊಂಡಿರಬೇಕು, ಅಧಿಕಾರ ಚಲಾಯಿಸುವಂಥದ್ದು, ಈಗೋ ಪರ್ಸ್ನಾಲಿಟಿ. ಓಕೆ, ಇಲ್ಲಿ ಅವ್ರು ಮಾಡೋವಂಥ ಕೆಲಸಗಳಿಗೆ ನೀವು ಸಪೋರ್ಟ್ ಮಾಡಲ್ಲ. ಸೊ ಇಲ್ಲಿ ಅದೆಲ್ಲದು ಮ್ಯಾಟ್ರ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ ಒಂದು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಲಿಕ್ಕೆ ಅಥವಾ ನಿಮ್ಮಿಬ್ಬರ ಮಧ್ಯೆ ರಿಲೇಶನ್ಶಿಪ್ ವೀಕ್ ಆಗಲಿಕ್ಕೆ. ಓಕೆ, ಒಂದು ಟ್ರೂ ಲವ್ ಇಲ್ಲಿ ಬೇಕಾಗಿದೆ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ಟ್ಯಾರೋಯಿಂದ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ.
ಒಂದು ಸಂಬಂಧದಲ್ಲಿ ಅಥವಾ ಪ್ರೀತಿಯಲ್ಲಿ. 1 minute. ಎಸ್, ಇಲ್ಲಿ ಥರ್ಡ್ ಪಾರ್ಟಿ ಮಾತನ್ನ ಕೇಳುವಂಥದ್ದು ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ತುಂಬಾ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ. ಒಂದು ವರ್ಷದಿಂದನೂ ಇದನ್ನೇ ಬ್ಯಾಲೆನ್ಸ್ ಮಾಡಿಕೊಂಡೇ ಬರ್ತಿದ್ದೀರಾ. ಕೆಲವರು ತುಂಬ ವರ್ಷಗಳಿಂದ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ನ ಬ್ಯಾಲೆನ್ಸ್ ಮಾಡಿಕೊಂಡು ಬರ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಫೈನಲಿ ನಿಮ್ಮ ಲೈಫಲ್ಲೂ ಒಂದು ಚೇಂಜಸ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಎಸ್, ಇಲ್ಲಿ ಏನೋ ಒಂದು ನಿರ್ಧಾರಗಳನ್ನು ಮಾಡುವಂಥದ್ದು ಕಾಣಿಸ್ತಾ ಇದೆ. ಆದಷ್ಟು ಬೇಗ ಈ ಒಂದು ಪ್ರೀತಿಯಲ್ಲಿ ನಿಮ್ಮಿಬ್ಬರು ಮೈಂಡಲ್ಲೂ ಬರ್ತಾ ಇರೋವಂಥದ್ದು ಫೈನಲ್ ಏನಾದರೂ ಒಂದು ಡಿಸಿಷನ್ನ ತಗೊಳ್ಬೇಕು. ಇದು ಸರಿ ಅಲ್ಲ, ಯಾಕೋ ಸರಿ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮೈಂಡಿಗೂ ಬರ್ತಾ ಇದೆ. ಇದರಲ್ಲೇನೋ ಒಂದು ನಿರ್ಧಾರಗಳನ್ನು ತಗೊಳ್ಬೇಕು ಅಂತೇಳಿ ತುಂಬ ದಿನದಿಂದ ಆಲೋಚನೆ ಮಾಡ್ತಿದ್ದೀರಾ. ಫೈನಲಿ ಒಂದು ನಿರ್ಧಾರನ ತಗೊಳ್ತೀರಾ, ಒಂದು ನಿಮ್ಮ ಲೈಫ್ ಚೇಂಜಿಗೋಸ್ಕರ. ಅಥವಾ ನಿಮಗೂ ಅನ್ನಿಸ್ತಿರ್ಬೋದು, ನನ್ನ ರಿಲೇಟೆಡಿಂದ ಅಥವಾ ನನ್ನಿಂದ ನನ್ನ ಪರ್ಸನಿಗೆ ಹಿಂಸೆ ಆಗ್ತಿದೆ, ಅಥವಾ ಇಲ್ಲಿ ಇಬ್ಬರು ಕೂಡ ಹ್ಯಾಪಿ ಇಲ್ಲ ಅನ್ನೋಂಥದ್ದು ನಿಮಗೂ ಕೂಡ ಅನ್ನಿಸ್ತಾ ಇದೆ, ನಿಮ್ಮ ಪರ್ಸನಿಗೆ ಕೂಡ ಅನ್ನಿಸ್ತಾ ಇದೆ. ಓಕೆನಾ? ಇಲ್ಲಿ ಕೆಲವೊಬ್ಬರಿಗೆ ಎರಡೆರಡು ಆಪ್ಷನ್ ಇದೆ. ನಿಮ್ಮ ಎಕ್ಸ್ ಲವರ್ ಜೊತೆಗೂ ರಿಲೇಷನ್ಶಿಪ್ನ ಇಟ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಜೊತೆಗೂ ರಿಲೇಷನ್ಶಿಪ್ನ ಇಟ್ಕೊಂಡಿದ್ದೀರಾ. ಆಲ್ರೆಡಿ ಇಲ್ಲಿ ಮ್ಯಾರಿಡ್ ಆಗಿರೋರಿಗೆ ಈ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು. ನಿಮ್ಮ ಎಕ್ಸ್ ಲವರ್ನು ಬಿಡ್ಲಿಕ್ಕೆ ಆಗ್ತಿಲ್ಲ, ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ನು ಬಿಡ್ಲಿಕ್ಕೆ ಆಗ್ತಿಲ್ಲ. ಆ ಥರ ಒಂದು ಸಿಚುವೇಶನ್ನ ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಬಟ್ ಇಲ್ಲಿ ಕೆಲವೊಬ್ಬರು ಎರಡು ದೋಣಿ ಮೇಲೆ ಕಾಲಿಟ್ಟಿದ್ದೀರಾ. ಓಕೆನಾ? ಸೊ ಇಲ್ಲಿ ನಿಮ್ಮ ಲೈಫಿಗೆ ಅದು ಒಳ್ಳೇದಲ್ಲ ಅಂತ ಹೇಳ್ತೀನಿ. ಓಕೆನಾ? ನಿಮ್ಮ ಲೈಫ್ ಒಂದು ಹ್ಯಾಪಿ ಲೈಫನ್ನು ಲೀಡ್ ಮಾಡಬೇಕು ಅಥವಾ ಹ್ಯಾಪಿ ರಿಲೇಷನ್ಶಿಪ್ಪನ್ನು ಲೀಡ್ ಮಾಡಬೇಕಂತಿದ್ರೆ ಡೆಫಿನೆಟ್ಲಿ ಒಬ್ಬ ಪರ್ಸನ್ ಜೊತೆಗೆ ನೀವು ಸ್ಟಿಕ್ ಆನ್ ಆಗಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ಯಾರು ಇಂಪಾರ್ಟೆಂಟ್ ಆಗಿರ್ತಾರೆ, ಓಕೆನಾ? ಸೊ ಇಲ್ಲಿ ಅವರಿಗೆ ನೀವು ವ್ಯಾಲ್ಯೂ ಕೊಡಬೇಕಾಗತ್ತೆ. ಓಕೆನಾ? ಇಲ್ಲಿ ತುಂಬ ಜನ ಕಣ್ಣೀರು ಹಾಕ್ತಾ ಇದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ನೋಡಿ, ಆ ಕಣ್ಣೀರು ಒಂದು ಒಳ್ಳೆ ವ್ಯಾಲ್ಯೂ ಇರೋಂಥ ಪರ್ಸನಿಗೆ ಕಣ್ಣೀರು ಹಾಕಬೇಕಾಗತ್ತೆ. ಓಕೆನಾ? ಇಲ್ಲಿ ನಿಮಗೆ ಪ್ರೀತಿ ಕೊಡ್ತಿಲ್ಲ ಆ ವ್ಯಕ್ತಿ, ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ಪ್ರೀತಿ ಸರಿ ಆಗ್ತಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಗೋಸ್ಕರ ನೀವು ಇಲ್ಲಿ ಕಣ್ಣೀರು ಹಾಕ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಓಕೆನಾ? ನಿಮ್ಮ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ನಿಮ್ಮ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಜಸ್ಟ್ ಆ ವ್ಯಕ್ತಿ ಅಥವಾ ಈ ಪ್ರೀತಿ, ಈ ಸಂಬಂಧ ಅಷ್ಟೇ ನಿಮ್ಮ ಲೈಫಲ್ಲಿ, ನಿಮ್ಮ ಮೈಂಡಲ್ಲಿ ಓಡ್ತಾ ಇರೋವಂಥದ್ದು. ಡೋಂಟ್ ವರಿ ಡಿಯರ್ಸ್, ಅಷ್ಟೇ ಲೈಫ್ ಅಲ್ಲ, ಪ್ರೀತಿ ಒಂದೇ ಲೈಫ್ ಅಲ್ಲ. ಓಕೆನಾ? ಪ್ರೀತಿಯಲ್ಲಿ, ಜೀವನದಲ್ಲಿ ಒಂದು ಪ್ರೀತಿ ಅನ್ನೋದು ಇರಬೇಕೇ ವಿನಃ ಪ್ರೀತಿನೇ ಜೀವನ ಆಗಬಾರ್ದು. ಓಕೆನಾ? ಸೊ ನಿಮ್ಮ ಲೈಫಲ್ಲಿ ಪ್ರೀತಿ ಒಂದು ಬಿಟ್ಟರೆ ಕೆರಿಯರ್ ಇದೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ನಿಮ್ಮ ಲೈಫ್ ನಿಮಗೆ ಆದಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಲೈಫ್ ಇದೆ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡದೆ ನೀವು ಪ್ರೀತಿ ಅಂತ ಹೇಳಿ ಈ ಒಂದು ನಿಮಗೆ ಯೂಸ್ ಇಲ್ದಿರೋಂಥ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ಕೊತ ಕೂತ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ಓಕೆ? ಸೊ ಅಬಂಡೆನ್ಸ್ ನೋಡಿ, ನಿಮ್ಮ ಲೈಫ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ, ಡೆಫಿನೆಟ್ಲಿ ಅಬಂಡೆನ್ಸ್ ಅನ್ನೋವಂಥದ್ದು ಬರುತ್ತೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಇಲ್ಲಿ ಕೆಲವೊಬ್ಬರಿಗೆ ಹೆಲ್ಪ್ ಬೇಕಾಗಿದೆ, ಒಬ್ಬರ ಕೈಯಲ್ಲೇ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಓಕೆ? ಈ ಒಂದು ಪ್ರೀತಿಯಲ್ಲೂ ನೀವು ಒಂದೇ ನಿರ್ಧಾರನ ತೊಗೊಳ್ಲಿಕ್ಕೂ, ನೀವೊಬ್ಬರೇ ನಿರ್ಧಾರನ ತೊಗೊಳ್ಲಿಕ್ಕೂ ನಿಮಗಿಲ್ಲಿ ಆಗ್ತಾ ಇಲ್ಲ. ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ತುಂಬಾ ಇದೆ. ಬ್ಲೈಂಡಾಗಿ ಒಂದು ವ್ಯಕ್ತಿನ ನೀವು ನಂಬಿದ್ದೀರಾ. ಫೈನಲಿ ಇಲ್ಲಿ ಏನು ಮಾಡಬೇಕು ಅನ್ನೋಂಥದ್ದು ಗೊಂದಲ ತುಂಬ ಕಾಣಿಸ್ತಾ ಇದೆ ಇಲ್ಲಿ. ಡೆಫಿನೆಟ್ಲಿ ಓಕೆ, ಚೂಸ್ ಎ ನ್ಯೂ ಡೈರೆಕ್ಷನ್ ಆ್ಯಂಡ್ ಅಪಾರ್ಚುನಿಟಿ. ಡೆಫಿನೆಟ್ಲಿ ನಿಮಗೊಂದು ಅಪಾರ್ಚುನಿಟಿ ಸಿಗತ್ತೆ. ಈ ಒಂದು ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೊಳ್ಲಿಕ್ಕಿರ್ಬೋದು, ಅಥವಾ ಈ ಒಂದು ನಿರ್ಧಾರನ ತೊಗೊಳ್ಲಿಕ್ಕೆ ನಿಮಗೊಂದು ಅಪಾರ್ಚುನಿಟಿ ಸಿಗತ್ತೆ ಅಂತಲೇ ಹೇಳ್ಬೋದು. ಲೈಫನ್ನು ನೀವು ಒಂದು ಸ್ವಲ್ಪ ಬೇರೆ ಥರದಲ್ಲಿ ನೋಡಬೇಕಾಗಿದೆ. ಇಲ್ಲಿ ತುಂಬ ಜನ ಒನ್ ವೇಲಿ ಪ್ರೀತಿ ಮಾಡ್ತಿರ್ಬೋದು ನಿಮ್ಮ ಪರ್ಸನ್ನ. ಓಕೆ? ಅಥವಾ ಒಂದು ಲೈಫನ್ನು ಅಂತ ಹೇಳಿದರೆ ಒಂದೇ ಥರ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಏನು ಹೇಳ್ಬೋದು, ಬೇರೆ ಬೇರೆ ದಾರಿಗಳಿದೆ ಜೀವನ ನಡೆಸಲಿಕ್ಕೆ, ಬರೀ ಒಂದೇ ದಾರಿ ಇಲ್ಲ. ಓಕೆನಾ? ಸೊ ಸ್ವಲ್ಪ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಓಕೆ? ಚೂಸ್ ಎ ನ್ಯೂ ಡೈರೆಕ್ಷನ್. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಇಲ್ಲಿ ಬೇರೆಯವರ ಒಂದು ಹೆಲ್ಪ್ ಬೇಕಾಗಿದೆ. ಡೆಫಿನೆಟ್ಲಿ ಇಲ್ಲಿ ನಿಮಗೆ ಈ ಒಂದು ರಿಲೇಷನ್ಶಿಪ್ನ ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಈ ಒಂದು ವ್ಯಕ್ತಿ ಬಗ್ಗೆ ಏನೊಂದು ನಿರ್ಧಾರ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆಯವರ ಹೆಲ್ಪನ್ನು ತೊಗೊಳ್ಳಿ. ಡೆಫಿನೆಟ್ಲಿ ನಿಮಗೆ ಅವ್ರು ಹೆಲ್ಪ್ ಮಾಡ್ತಾರೆ. ನಿಮಗೆ ಯಾರು ಆತ್ಮೀಯರಿದ್ದಾರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಏನು ಮಾಡಬೇಕು ಅನ್ನೋವಂಥದ್ದನ್ನು ಅವ್ರು ನಿಮಗೆ ಹೇಳ್ತಾರೆ. ಆ ಒಂದು ನಿರ್ಧಾರದ ಮೇಲೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ನೀವು ಮಾಡಲಿಕ್ಕಾಗತ್ತೆ. ಓಕೆ? ಸೊ ರೊಮ್ಯಾನ್ಸ್ ಏಂಜಲಿಂದ ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ.
ಸಪ್ರೇಷನ್. ಎಸ್, ಇಲ್ಲಿ ಸಪ್ರೇಟ್ ಆಗಬೇಕು ಅಥವಾ ನೀವಿಬ್ಬರು ಇಲ್ಲಿ ಸಪ್ರೇಷನಲ್ಲೇ ಇರ್ಬೋದು ಅಥವಾ ನೀವಿಬ್ಬರು ಇಲ್ಲಿ ಯೋಚನೆ ಮಾಡ್ತಿರ್ಬೋದು ಸಪ್ರೇಟ್ ಆಗಬೇಕು ಅಂತ ಹೇಳಿ. ಸೊ ಇಲ್ಲಿ ಕೆಲವೊಬ್ರದ್ದು ಕಾರ್ಮಿಕ್ ರಿಲೇಷನ್ಶಿಪ್ನ ಲೀಡ್ ಮಾಡ್ತಾ ಇದ್ದೀರಾ. ಓಕೆ, ತುಂಬ ಆಟ ಆಡಿದ್ದಾರೆ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ, ಅಥವಾ ನೀವು ಆ ಒಂದು ವ್ಯಕ್ತಿ ಜೊತೆಗೆ ತುಂಬ ಲೈಫಲ್ಲಿ ಆಟ ಆಡಿರ್ಬೋದು ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಎಸ್, ನ್ಯೂ ಲವ್. ಟ್ರಸ್ಟ್ ಇಶ್ಯೂಸ್ ಇಲ್ಲ ಇಲ್ಲಿ. ಕೆಲವೊಬ್ಬರು ತುಂಬಾ ನಿಮ್ಮ ಪರ್ಸನ್ನ ಡೌಟ್ ಮಾಡ್ತೀರಾ. ಓಕೆ, ಅನಾವಶ್ಯಕ ಇಲ್ಲಿ ಡೌಟ್ಗಳು ನಡೀತಾ ಇದೆ, ಡೌಟ್ ಮಾಡ್ತಾ ಇರೋವಂಥದ್ದು. ಸೊ ಅದೆಲ್ಲದು ನಿಮಗೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗಲಿಕ್ಕೆ ಕಾರಣ ಆಗ್ತಿದೆ ಅಂತಲೇ ಹೇಳ್ಬೋದು ಇಲ್ಲಿ. ಓಕೆನಾ? ಸೊ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ನೀವು ಸಪ್ರೇಷನ್ ಆದರೆ ನಿಮ್ಮ ಲೈಫಲ್ಲಿ ಇನ್ನೂ ಹೇಗೆ ಅನ್ನೋವಂಥದ್ದು ಇಲ್ಲಿ ಕೆಲವೊಬ್ಬರಿಗೆ ಕಾಣಿಸ್ತಾ ಇರ್ಬೋದು. ನಿಮ್ಮ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ರ. ಡೋಂಟ್ ವರಿ, ನಿಮ್ಮ ಲೈಫಲ್ಲಿ ಒಂದು ನ್ಯೂ ಲವ್ ಅಥವಾ ಒಂದು ಹೊಸ ಪ್ರೀತಿ ಬರುವಂಥದ್ದು ಅಥವಾ ನಿಮ್ಮ ಲೈಫ್ ಒಂದು ಅಬಂಡೆನ್ಸ್ ಕಡೆಗೆ ತಿರುಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಫೈನಲಿ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಅಥವಾ ಈ ಒಂದು ಸಂಬಂಧದ ಬಗ್ಗೆ ಒಂದು ನಿರ್ಧಾರವನ್ನು ತಗೊಳ್ಳಿ, ಒಂದು ಗಟ್ಟಿ ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.